ಅದು ಬೆಂಗಳೂರಿನ ಸರ್ಕಾರಿ ಜಾಗ. ಅಲ್ಲಿ ಅಕ್ರಮವಾಗಿ ಮನೆ ಕಟ್ಟಿಕೊಂಡವರನ್ನ ತೆರವು ಮಾಡುವಂತಹ ಕೆಲಸ ರಾಜ್ಯ ಸರ್ಕಾರ ಮಾಡಿತ್ತು. ಹೀಗೆ ಮನೆ ಕಟ್ಟಿಕೊಂಡವರಲ್ಲಿ ದಲಿತರು, ಮುಸ್ಲಿಮರೇ ಹೆಚ್ಚು ಅನ್ನೋದು ಗೊತ್ತಾಗ್ತಾ ಇದ್ದ ಹಾಗೆ ಕೇರಳ ಸರ್ಕಾರ ಲಾಭದ ಲೆಕ್ಕಾಚಾರ ಹಾಕಿ ಹಲ್ಲು ಕೆಸೆದಿತ್ತು. ನಂದೆಲ್ಲಿಡ್ಲಿ ನಂದಗೋಪಾಲ ಅಂತ ಎಂಟ್ರಿ ಆಗಿತ್ತು. ಶಾಸಕರು, ಸಂಸದರು ಆಗಮಿಸಿ ಲವಲವೋ ಅಂತ ಬಾಯಿ ಬಡ್ಕೊಂಡಿದ್ರು. ಇದು ಪ್ಯೂರ್ ಪಾಲಿಟಿಕ್ಸ್ ಬಿಟ್ರೆ ಮತ್ತೇನಿಲ್ಲ. ತಪ್ಪು ಮಾಡಿದಾಗ ತಿದ್ದಬೇಕು, ಸರಿ ಮಾಡಿದಾಗ ಶಹಬ್ಬಾಷ್ ಅನ್ನಬೇಕು. ಅದು ಹೈಕಮಾಂಡ್ನ ಜವಾಬ್ದಾರಿ. ಆದ್ರೆ ಸಿದ್ದರಾಮಯ್ಯ ಸರ್ಕಾರ ತಪ್ಪಿತಸ್ಥರ ಮೇಲೆ ಬುಲ್ಡೋಸರ್ ಬಿಟ್ಟಿದ್ದನ್ನೇ ತಪ್ಪು ಅಂತ ಹೇಳಿ ದೆಹಲಿಯಿಂದ ಸಂದೇಶ ಬಂದಿತ್ತು. ಕೆಸಿ ವೇಣುಗೋಪಾಲ್ ಅವರಂತೂ ಬೆಂಗಳೂರಿನ ಮನೆ ಮಗನಂತೆ ಕಾಳಜಿ ತೋರಿಸ್ಬಿಟ್ರು. ಆದ್ರೆ ಇದು ಕೇರಳದ ಕುರ್ಚಿ ಮೇಲೆ ಕಾಳಜಿ ಅನ್ನೋದು ರಾಜಕೀಯ ಪಂಡಿತರ ಮಾತು. ಅತ್ತ ಕೇರಳ ಕೀಟ್ಲೆ, ಇತ್ತ ಹೈಕಮಾಂಡ್ನ ಒತ್ತಡ. ಸಿದ್ದರಾಮಯ್ಯ ಸರ್ಕಾರಕ್ಕೆ ಇಕ್ಕಟ್ಟು ಎದುರಾಗಿತ್ತು. ಆದ್ರೆ ಈ ಸಮಸ್ಯೆಯನ್ನ ಒಬ್ಬಟ್ಟು ತಟ್ಟಿದಂತೆ ಕೊಟ್ಟಿದ್ದ ಡಿಕೆ ಶಿವಕುಮಾರ್ ನಮ್ಮ ಸರ್ಕಾರ ಮಾಡಿದ್ದು ಸರಿಯಾಗಿ ಇದೆ ಅಂತ ಹೇಳಿ ಎದೆಯುಬ್ಬಿಸಿ ಬಾಣ ಪ್ರಯೋಗಿಸಿದ್ರು. ಕೇರಳದ್ದು ರಾಜಕೀಯ ಅಂತ ನೇರವಾಗಿ ಖಾರ ತೂರಿದಂಥ ಡಿಸಿಎಂ ಸಾಹೇಬ್ರು ಹೈಕಮಾಂಡ್ ಸಹಾನುಭೂತಿ ಮಾತಿಗೂ ತಲೆದೂಗಿದ್ರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.